TH ಅವರು, ನಮ್ಮ AM ಅವರು, ನಮ್ಮ ಕಮಿಷನರ್ ಅವರೆಲ್ಲ ಮಾಜಿ ನಗರಸಭಾ ಸದಸ್ಯರು, ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟಲ್ ಕಟ್ಟಕ್ಕೆ ಬಹು ದೂರದಲ್ಲಿ ಕಟ್ಟಬೇಕಂತ ಡಿಸೈಡ್ ಆಗಿದ್ವಿ. ಬೇಡ, ಹಾಸ್ಪಿಟಲ್ ಪಕ್ಕದಲ್ಲಿ ಕಟ್ಟಬೇಕನ್ನೋದು ಹೃದಯ ಭಾಗದಲ್ಲಿ, ಮುಳುಭಾಗ ಹೃದಯ ಭಾಗದಲ್ಲಿ ಇರಬೇಕನ್ನೋದು ಎಲ್ಲರೂ ಆಕಾಂಕ್ಷಿ ಆಸೆ ಆಗಿತ್ತು. ಅದರಿಂದ ಸ್ಪಾಟ್ ವಿಸಿಟ್ ಮಾಡಿ, ಸ್ಪಾಟ್ ನಮ್ಮ ಲಾಸ್ಟ್ ಟೈಮ್ ಸೆಷನ್ ಎಲ್ಲ ಮಾತಾಡಿ ನಮ್ಮ TH ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಿಗೆ ಒಂದು ಇಲ್ಲೇ ಮಾಡಬೇಕಂತ ನಾನು ಮನವಿ ಕೊಟ್ಟಿದ್ದರು. ಅದಕ್ಕೆ ಮೇರೆಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ಸೂಕ್ತವಾಗಿದೆ. ಈ ಕೂಡಲೇ ಅಧಿಕಾರಿಗಳು ಬಂದು ಅದನ್ನ ಓಕೆ ಮಾಡ್ತಾರೆ. ನಾವು ಮತ್ತು ಕಮಿಷನರ್ DC ಹತ್ರ ಮಾತಾಡಿ ಅದನ್ನ ಅಪ್ರೂವಲ್ ತಗೊಂಡು ಈಗಾಗಲೇ ರೆಸಲ್ಯೂಷನ್ ಪಾಸ್ ಆಗಿದೆ. ಈ ಜಾಗವನ್ನು ಹಾಸ್ಪಿಟಲ್ ಬಿಟ್ಬಿಟ್ಟು ಕೆನರಾ ಬ್ಯಾಂಕ್ ಪ್ಲೇಸ್ ಅನ್ನು ನಾವು ತಗೊಬೇಕಂತ ಆಲ್ರೆಡಿ ರೆಸಲ್ಯೂಷನ್ ಪಾಸ್ ಆಗಿದೆ. ಅದ್ರ ಪ್ರಕಾರವಾಗಿ ಡೆಮಾಲಿಷನ್ ಮಾಡಿ ಹಾಸ್ಪಿಟಲ್ ಕಟ್ಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ವಿತಿನ್ 6 ಮಂತ್ ಒಳಗಡೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೊಸ ಹಾಸ್ಪಿಟಲ್, ಒಂದು 25 ಕೋಟಿ ಹೊಸ ಹಾಸ್ಪಿಟಲ್ ಕಟ್ಟಕ್ಕೆ, ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟಲ್ ಕಟ್ಟಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಖಂಡಿತವಾಗ್ಲೂ ವಿತಿನ್ 6 ಮಂತ್ ಅಲ್ಲಿ ಒಳ್ಳೆ ಹಾಸ್ಪಿಟಲ್ ಮುಗಿಸ್ಕೊಡ್ತೀವಿ. ಈಗಾಗಲೇ ತಾಯ್ಲೂರಲ್ಲಿ ಕೂಡ 100 ಬೆಡ್ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಂಗ್ಲಿದಲ್ಲಿ ರೆಡಿ ಆಗಿದೆ. ಈಗಾಗಲೇ ತಾಯ್ಲೂರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು, ಅದು ಕೂಡ ಓಕೆ ಆಗಿದೆ. ಹೋಬಳಿ ಲೆವೆಲ್ ಒಂದು ಹಾಸ್ಪಿಟಲ್ ಕೂಡ ಓಕೆ ಆಗಿದೆ. ಆದಷ್ಟು ಬೇಗ ಇದು ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ 2027 ಒಳಗಡೆ ಎಲ್ಲ ಹಾಸ್ಪಿಟಲ್ ಕಂಪ್ಲೀಟ್ ಮಾಡಿ, ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡಬೇಕಂತ ಡಿಸೈಡ್ ಆಗಿದ್ವಿ. ಎಲ್ಲ ತಾಲೂಕು ಅಧಿಕಾರಿಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ